ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಬಂದುಬಿಟ್ಟು ಗೋವಾದೇ ಕಂಟಿನ್ಯೂಯೇಷನ್ ವ್ಲಾಗ್, ಅಂದರೆ ನಾವು ಬರೋ ಡೇದು ವ್ಲಾಗ್. ಈ ವ್ಲಾಗಲ್ಲಿ 2 ಪ್ಲೇಸಸ್ ಕವರ್ ಮಾಡಿದ್ದೀನಿ. ಒಂದು ಪಂಜಿ ಮಾರ್ಕೆಟ್ ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್, ಸೆಕೆಂಡ್ ಬಂದುಬಿಟ್ಟು ಸೀಕ್ರೆಟ್ ಸ್ವೀಟ್ ವಾಟರ್ ಲೇಕ್. ಸೊ ಸೀಕ್ರೆಟ್ ಸ್ವೀಟ್ ವಾಟರ್ ಲೇಕ್ ತುಂಬ ಜನ ಮಿಸ್ ಮಾಡ್ಕೊಂಡಿರ್ತಾರೆ, ಬಿಕಾಸ್ ಅದು ತುಂಬಾ ಡೀಪಾಗಿ ತುಂಬ ದೂರ ಹೋಗಬೇಕು. ಅದು ಸೀಕ್ರೆಟಾಗೇ ಇಟ್ಟಿದ್ದಾರೆ ಆ ಪ್ಲೇಸ್ನ. ಸೊ ಅದನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅಂತಲೇ ಹೇಳ್ಬೋದು ನಮ್ಮ ಟೀಮಲ್ಲಿ ಬಂದಿದ್ದವರೆಲ್ಲರೂ. ದ್ಯಾನ್ ಕಂಪೇರ್ ಟು ಅದರ್ ಬೀಚಸ್ ವಾಟರ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಲೇಕಲ್ಲಿರೋ ವಾಟರ್ ಸ್ವಲ್ಪ ಸ್ವೀಟೇ ಇದೆ, ಸಾಲ್ಟ್ನೆಸ್ ಇದೆ. ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಾಲ್ಟ್ನೆಸ್ ಕಮ್ಮಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅದನ್ನು ಸೀಕ್ರೆಟ್ ಸ್ವೀಟ್ ವಾಟರ್ ಲೇಕ್ ಅಂತ ಕರೀತಾರೆ. ಸೊ ನಾವು ಮಾರ್ನಿಂಗ್ ಅರೌಂಡ್ ಗೋವಾ ಬಿಟ್ಟಾಗ ಪಂಜಿ ಮಾರ್ಕೆಟಿಗೆ ಹೊರಟಾಗ ಅರೌಂಡ್ 11 ಆಗಿತ್ತು, ಬಿಕಾಸ್ ಅವತ್ತು ಮಾರ್ನಿಂಗೇ ನಾವು ಬೀಚಲ್ಲೆಲ್ಲ ಆಡಿದ್ದಾಯ್ತು ಅದಕ್ಕೋಸ್ಕರ. ಸೊ ಇದು ಬಂದುಬಿಟ್ಟು ಇವಾಗ ನ್ಯೂ ಆಗಿ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿದೆಯಲ್ಲ, ಆ ವೇ ಹೋಗಿದ್ದು. ಸೊ ಆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗಿರೋ ವೇಯಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ 2 ಸೈಡ್ ನೋಡಿದ್ರು ನಿಮಗೆ ಕೆಸಿನೋಸ್ ಕಾಣಿಸುತ್ತೆ. ಸೊ ವ್ಯೂ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಸೊ ಪಂಜಿ ಮಾರ್ಕೆಟ್ ಬ್ಯಾಂಗ್ಳೂರು ಥರ ಚಿಕ್ಕಪೇಟೆ ಆ ಥರ ಎಲ್ಲ ಅಷ್ಟೊಂದು ಕ್ರೌಡೆಡ್ ಇರೋಲ್ಲ, ಇರುತ್ತೆ ಬಟ್ ಅಷ್ಟೊಂದು ಕ್ರೌಡೆಡ್ ಇರೋಲ್ಲ. ಸೊ ಎಲ್ಲ ರೇಟ್ಸು ಕಾಸ್ಟ್ಲಿನೇ ದ್ಯಾನ್ ಕಂಪೇರ್ ಟು ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ. ಬಟ್ ಒಂದು ರೇಟ್ ಅಂದರೆ ಲೈಕ್ ಈಗ ಡ್ರಿಂಕ್ಸ್, ವೈನ್, ಇಲ್ಲಾಂದರೆ ಲೆದರ್ ಐಟಮ್ಸ್ ಇದು ಸ್ವಲ್ಪ ಕಡಿಮೆ ಅನ್ನಿಸ್ತು. ಬಟ್ ಲೆದರ್ ಐಟಮ್ಸ್ ಅಂದರೆ ಎಷ್ಟೊಂದು ಜಾಸ್ತಿ ಸಿಗೋಲ್ಲ, ಅಂದರೆ ಲೈಕ್ ಬರೀ ನಮಗೆ ಸಿಕ್ಕಿದ್ದು ಜೆಂಟ್ಸ್ದು ವ್ಯಾಲೆಟ್ ಅಷ್ಟೇ ಬಿಟ್ಟರೆ ಇನ್ನೇನೂ ಸಿಗಲಿಲ್ಲ. ಲೆದರ್ ಐಟಮ್ಸಲ್ಲಿ ಲೇಡೀಸ್ದು ಬ್ಯಾಗ್ ಆ ಥರ ಎಲ್ಲ ಏನೂ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಶಾಪ್ ಮಾಡಿದ್ದು ಕಮ್ಮಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಶಾಪ್ ಮಾಡಿದ್ದು ಅಂದರೆ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡಿದ್ದು ಮತ್ತು ಡ್ರೈ ಫ್ರೂಟ್ಸ್ ಕಡಿಮೆ ಅಂತ ಹೇಳಿದ್ರು. ಸೊ ಡ್ರೈ ಫ್ರೂಟ್ಸು 1 ಕಿಲೋ ಕ್ಯಾಶ್ಯೂಗೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕ ಬ್ಯಾಂಗ್ಳೂರಲ್ಲಿ 900 to 1000 ರುಪೀಸ್ ಇದ್ದರೆ ಅಲ್ಲಿ ಒಂದು 800, 850 ಆ ಥರ ಇದೆ. ಆಲ್ಮೋಸ್ಟ್ 150 to 100 ರುಪೀಸ್ ವೇರಿ ಇದೆ ಅಷ್ಟೇ. ಅದು ಬಿಟ್ಟರೆ ತುಂಬ ಏನು ವೇರಿ ಇಲ್ಲ. ಅಲ್ಲಿಂದ ಇಲ್ಲಿ ಥರ ಲಗೇಜಲ್ಲಿ ಇಲ್ಲೇ ಕೊಟ್ಟು ತೊಗೋಬೋದು ಅಂತ ನಮಗೆ ಫೀಲ್ ಆಯಿತು. ಸೊ ಅದೆಲ್ಲ ನಾವು ಸ್ಕಿಪ್ ಮಾಡಿದ್ವಿ. ಸೊ ಇದು ಕಂಪ್ಲೀಟ್ಲಿ ಬಂದುಬಿಟ್ಟು ಪಂಜಿ ಮಾರ್ಕೆಟ್ ಯಾವ ರೀತಿ ಇದೆ ಅಂತ. ಸೊ ನೋಡ್ತಾ ಇರ್ಬೋದು ಬ್ಯಾಗ್ಸ್ ಎಲ್ಲ ಯಾವ ಟೈಪ್ ಇದೆ ಅಂತ ಅಂದ್ಬಿಟ್ಟು. ಮತ್ತು ಜಾಸ್ತಿ ಎಲ್ಲ ಕಡೆಯಲ್ಲಿ ಸಿಗೋದು ಬ್ರೇಸ್ಲೈಟ್ಸ್, ಆ್ಯಂಕ್ಲೆಟ್ಸ್, ಇಯರಿಂಗ್ಸ್ ಈ ಥರ. ಅದು ಕೂಡ ಈ ಕಪ್ಪೆ ಚಿಪ್ ಇರುತ್ತಲ್ಲ ಅದರಲ್ಲಿ ಮಾಡಿರೋದೇ ಜಾಸ್ತಿ. ರೇಟ್ ವೈಸ್ ಕೂಡ ಜಾಸ್ತಿನೇ ಇದೆ, ಅಂದರೆ ಇವಾಗ ಒಂದು ಬ್ರೇಸ್ಲೈಟ್ ಎಲ್ಲ 100, 150 ತನಕನೂ ಇದೆ. ಸೊ ಪಂಜಿ ಮಾರ್ಕೆಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 1:32 ಆಗಿತ್ತು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಗಿದ್ದ ಕಾರಣ ನಾವೇನೂ ತೊಗೊಳ್ಳಿಲ್ಲ. ಪಂಜಿ ಮಾರ್ಕೆಟಲ್ಲಿ ಫ್ರೂಟ್ ಜ್ಯೂಸ್ ತೊಗೊಂಡ್ವಿ, ಫ್ರೆಶ್ ಫ್ರೂಟ್ ಜ್ಯೂಸ್ ಕೂಡ ಅಷ್ಟೇ. ಎಕ್ಸಾಂಪಲ್ ಅಂದರೆ ನಾನಿವಾಗ ಅವಕಾಡೋ ಜ್ಯೂಸ್ ತೊಗೊಂಡಿದ್ದೆ ಬಟರ್ ಫ್ರೂಟ್ದು. ನಮಗೆ ಆಲ್ಮೋಸ್ಟ್ 70-80 ಮ್ಯಾಕ್ಸ್ ಟು ಮ್ಯಾಕ್ಸ್ 90 ರುಪೀಸಲ್ಲಿ ಸಿಕ್ಕಿದ್ರೂ ಅಲ್ಲಿ 150 ರುಪೀಸ್ ಒಂದು ಬಟರ್ ಫ್ರೂಟ್ ಜ್ಯೂಸು. ಯಾಕೆ ಅಂತ ಅಂದರೆ ಅವ್ರು ಹೇಳಿದಿಷ್ಟೇ, ಅವರಿಗೆ ಅಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತುಂಬ ರೇರಾಗಿ ಸಿಗೋದಂತೆ. ಅಲ್ಲಿ ಜಾಸ್ತಿ ಕಡಿಮೆ ಬಜೆಟಲ್ಲಿ ಸಿಗೋದಂದರೆ ಫಿಶ್ಗಳು ಮಾತ್ರ ಅಂತೆ. ನಾನ್ ವೆಜ್ಜಿಗೆ ಪ್ರಿಫ್ರೆನ್ಸ್. ಮತ್ತು ಇನ್ನೂ ಒಂದು ಮಿರಾಕಲ್ ಏನು ಅಬ್ಸರ್ವ್ ಮಾಡಿದ್ದು ನಾನು ಅಂದರೆ, ಇಡೀ ಗೋವಾನೇ ಸುತ್ತಾಡಿದ್ರು ನಾವು ಸ್ವಲ್ಪ ನಾರ್ತ್ ಗೋವಾ ಜಾಸ್ತಿ ಸುತ್ತಾಡಿದ್ದು ದ್ಯಾನ್ ಕಂಪೇರ್ ಟು ಸೌತ್ ಗೋವಾ. ಒಂದೇ ಒಂದು ಚಿಕನ್ ಅಂಗಡಿನೂ ಸಿಗಲಿಲ್ಲ ನಮಗೆ. ಅಂದರೆ ನಮ್ಮ ಥರ ಕೋಳಿ ಅಂಗಡಿಗಳು ಏನೂ ಇಲ್ಲ ಅಲ್ಲಿ. ಚಿಕನ್ ಸಿಗುತ್ತೆ ಜಸ್ಟ್ ಇನ್ ಹೋಟೆಲ್ಸ್ ಅಷ್ಟೇ. ಸೊ ಅದೊಂದು ಅಬ್ಸರ್ವ್ ಮಾಡಿದೆ ನಾನು. ಬಟ್ ಫಿಶ್ ಅಂತೂ ರೋಡಲ್ಲೂ ಇಟ್ಕೊಂಡು ಮಾಡ್ತಾಯಿರ್ತಾರೆ. ಅಂದರೆ ನಮ್ಮೂರಲ್ಲೆಲ್ಲ ಇವಾಗ ಹೂವು ಇಟ್ಕೊಂಡು ಮಾರ್ತಾರಲ್ಲ, ಅದೇ ಥರ ಅಲ್ಲಿ ಫಿಶ್ಶು, ಪ್ರಾನ್ಸ್ ಎಲ್ಲ ಇಟ್ಕೊಂಡು ಮಾರ್ತಾಯಿರ್ತಾರೆ. ಇದೇ ಸ್ಪೆಷಲ್ ಅನಿಸಿದ್ದು. ಅದಕ್ಕೋಸ್ಕರ ಮೇ ಬಿ ಅಲ್ಲಿ ಫ್ರೂಟ್ಸು ಮತ್ತು ವೆಜ್ ಫುಡ್ಡು ಮತ್ತು ಜ್ಯೂಸಸ್ ಎಲ್ಲ ಜಾಸ್ತಿ ರೇಟ್ ಇದೇ ರೀಸನ್ಗೆ ಅಂತ ನಮಗೆ ಫೀಲ್ ಆಯಿತು. ಸೊ ಸ್ವೀಟ್ ವಾಟರ್ ಲೇಕ್ ಬಗ್ಗೆ ಹೇಳಬೇಕಂದ್ರೆ, ಸ್ವೀಟ್ ವಾಟರ್ ಲೇಕ್ ಬಂದುಬಿಟ್ಟು ಒಂದು ಬೀಚ್, ನಾರ್ತ್ ಗೋವಾದಲ್ಲೇ ಬೀಚ್ ಇದೆ. ಇದು ಬಂದುಬಿಟ್ಟು ಅರಂಬಲ್ ಬೀಚ್ ಏನಿದೆ, ಅರಂಬಲ್ ಬೀಚಿಂದ ಸ್ವಲ್ಪ ಬ್ಯಾಕ್ ಸೈಡಿಗೆ ಇರೋದು. ಗಾಡೀಲೆಲ್ಲ ಹೋಗೋಕ್ಕಾಗಲ್ಲ, ನಿಟ್ಕೊಂಡೇ ಹೋಗಬೇಕು. ಬಿಕಾಸ್ ಅದು ಕಂಪ್ಲೀಟ್ಲಿ ಇಂಟೀರಿಯರ್ ಒಳಗಿರೋದು. ಎಷ್ಟು ದೂರ ನಡೆದರೂ ಸಿಕ್ಕಿಲ್ಲ ಅಂತಲೇ ಫೀಲ್ ಆಗುತ್ತೆ. ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ತನಕ ನಡಿಬೇಕು. ಸೊ ಅಪ್ ಆ್ಯಂಡ್ ಡೌನ್ ನೀವು ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ತನಕ ನಡೆದಂಗೆ ಫೀಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಲೇಕ್ ಅಷ್ಟೇ ಚಿಕ್ಕ ಲೇಕ್ ಇರೋದು. ಬಟ್ ಆ ಬೀಚ್ಗೆಲ್ಲ ಕಂಪೇರ್ ಮಾಡಿದ್ರೆ ವಾಟರ್ ತುಂಬ ಇತ್ತು. ಇಲ್ಲಿ ಯಾವುದೇ ರೀತಿ ವೇವ್ಸ್ ಇರೋಲ್ಲ. ಈ ಬೀಚಲ್ಲಿ ಕಂಪ್ಲೀಟ್ಲಿ ರಷ್ಯನ್ಸ್ ಇದ್ದಾರೆ.
90% ರಷ್ಯನ್ಸೇ ಇರೋದು. ಸೊ ಅಲ್ಲಿ ಏನು ಬ್ರಿಡ್ಜ್ ಥರ ಅಂದರೆ ಪ್ರೊಟೆಕ್ಷನ್ ಥರ ಹಾಕಿದ್ದಾರೆ, ಬಂಪ್ಸು ಅಲ್ಲಿ ತನಕ ಲಾಸ್ಟ್. ಅಲ್ಲಿ ತನಕನೂ ಹೋಗ್ಬೇಕಾಗಿರೋರು ಸ್ವಿಮ್ಮಿಂಗ್ ಗೊತ್ತಿರೋರು ಮಾತ್ರ. ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಇರೋರು ಏನಾದರೂ ಹೋಗ್ಬೇಕಂದ್ರೆ ಅದಾಗಲ್ಲ. ನಮ್ಮ ಟೀಮಲ್ಲಿ 1-2 ಮೆಂಬರ್ಸ್ಗಷ್ಟೇ ಸ್ವಿಮ್ಮಿಂಗ್ ಬರ್ತಿದ್ದಿದ್ದು, ಇನ್ಕ್ಲೂಡಿಂಗ್ ಮೈ ಹಸ್ಬೆಂಡ್. ಸೊ ಯಾರೂ ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ, ಬಿಕಾಸ್ ಅವ್ರು ಹೇಳ್ತಿದ್ರು, ಆ ರಷ್ಯನ್ಸಲ್ಲಿ ಮುಂದೆ ಹೋಗಿದ್ದಾರಲ್ಲ, ಅವ್ರು ಹೇಳ್ತಿದ್ರು ತುಂಬ ಡೀಪ್ ಇದೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ನಾವು ಯಾರೂ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಯಾರೆಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.